ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇದು ತೋರಿಸ್ತಾ ಇದ್ದೀನಲ್ಲ, ರಿವಿಲಾ ಟಿಂಟ್ ಅನ್ನೋ ಈ ಸನ್ಸ್ಕ್ರೀನ್ನ ಯಾವ ರೀತಿ ಯೂಸ್ ಮಾಡೋದು ಅಂತೇಳಿ ತೋರಿಸ್ತೀನಿ. ಇದು ಬಂದು ಸಿಪ್ಲಾ ಕಂಪ್ನಿದು ರಿವಿಲಾ ಟಿಂಟ್ ಅಂತೇಳಿ. ಇದು ಬಂದು ಮೆಡಿಕಲ್ ಸ್ಟೋರಲ್ಲೂ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ನೀವು ಎಲ್ಲಿ ಬೇಕಾದರೂ ಕೂಡ ತೊಗೋಬೋದು. ಚೆನ್ನಾಗಿದೆ. ಆದರೆ ಒಂದು ಸರಿಗೆ ಇದು ಬಂದು ಎಷ್ಟಿದೆ ಅಂದರೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಕಾಣಿಸುತ್ತೆ. ಇದು ಬಂದು 50 ml ಅಂದರೆ 50 ಮಿಲಿ ಇದೆ, 50 ಮಿಲಿ ಇದೆ. ಹಾಗೆ ಇದು ರೇಟ್ ಕೇಳಿದ್ರೆ ಶಾಕ್ ಆಗಿಬಿಡ್ತೀರ. 649 ಇದೆ, ಅಂದರೆ 650 ರೂಪಾಯಿ. ಇದು ನೋಡೋಕ್ಕೆ ನಿಮಗೆ ಇಷ್ಟು ಕಾಣಿಸ್ತಾ ಇರ್ಬೋದು, ಆದರೆ ಚಿಕ್ಕದಿದು 50 ಮಿಲಿ ಅಂದರೆ ಇಷ್ಟು ತುಂಬ ಉದ್ದ ಇರಲ್ಲ. ಆಮೇಲೆ ಇದು ನನಗೆ ಇದು ಫಸ್ಟ್ನೇದು, ಮತ್ತು ಇದನ್ನು ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಎರಡೆರಡೆಲ್ಲ ಯೂಸ್ ಮಾಡಬೇಕು. ಅದಕ್ಕೆ ಇದನ್ನು ಸುಮಾರು ಒಬ್ಬರೇ ಯೂಸ್ ಮಾಡಿದ್ರೆ ಒಂದು 4 ತಿಂಗಳು ಬರುತ್ತೆ. ಚೆನ್ನಾಗಿದೆ, ಆದರೆ ರೇಟ್ ಬಂದು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ತರಿಸಿದ್ದೀನಲ್ಲ ಅಂಥೇಳಿ ಇದೊಂದನ್ನು ಯೂಸ್ ಮಾಡ್ತೀನಿ. ಯಾರಾದರೂ ಯೂಸ್ ಮಾಡ್ತೀನಿ ಅನ್ನೋರಿಗೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು, ಯಾರಿಗಾದರೂ ಹೆಲ್ಪ್ ಆಗ್ಬೋದೇನೋ ಅಂತೇಳಿ. ಇದು ಬಂದು ಎಲ್ಲ ಸ್ಕಿನ್ ಟೈಪ್ನವ್ರಿಗೂ ಕೂಡ ಸಿಗುತ್ತೆ. ಇದು ಬಂದು ಡ್ರೈ ಸ್ಕಿನ್ನವರಿಗೆ, ಅಂದರೆ ನನ್ನ ಸ್ಕಿನ್ ಏನಿದೆ ಅದು ಡ್ರೈ ಇದೆ. ಅದರಿಂದ ಆಯಿಲಿ ಸ್ಕಿನ್ನವ್ರಿಗೆ ಬೇರೆ ಇರುತ್ತೆ, ನಾರ್ಮಲ್ ಸ್ಕಿನ್ನವ್ರಿಗೆ ಬೇರೆ ಇರುತ್ತೆ. ನೀವು ನೋಡಿಕೊಂಡು ತಗೊಳ್ಳಿ. ಇದು ಬಂದು ಡ್ರೈ ಸ್ಕಿನ್ನವ್ರಿಗೆ ಮಾತ್ರ. ನೋಡಿ, ಇದು ಬಂದು ಡ್ರೈ ಸ್ಕಿನ್ನು. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ, ನೀವು ಡೈರೆಕ್ಟಾಗಿ ಇದೊಂದನ್ನೇ ಯೂಸ್ ಮಾಡೋಕ್ಕಾಗಲ್ಲ. ಯಾವಾಗಲೂ ಯೂಸ್ ಮಾಡೋಕ್ಕೆ ಮೊದಲೇ ಒಂದು ಸರಿ ಶೇಕ್ ಮಾಡಿಬಿಟ್ಟು ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ. ಹೀಗೆ ಸ್ವಲ್ಪ ನೋಡಿ ಬಂತು, ಈ ಥರ ಬರುತ್ತೆ. ಇಷ್ಟೇ ಸಾಕು. ಇದನ್ನು ಈ ರೀತಿಯಾಗಿ ಯೂಸ್ ಮಾಡೋದು. ಇದು ನೋಡಿ ಸ್ವಲ್ಪ ಲೈಟ್ ಪಿಂಕ್ ಥರ ಇದೆ. ಈ ಫೌಂಡೇಶನ್ ಎಲ್ಲ ಬರುತ್ತಲ್ಲ, ಆ ರೀತಿಯಾಗಿ ಇದೆ ನೋಡಿ. ಈ ರೀತಿಯಾಗಿ ಇದು ಡ್ರೈ ಸ್ಕಿನ್ ಅವ್ರಿಗೆ ಆಗಿರೋದ್ರಿಂದ ಇದನ್ನು ಡೈರೆಕ್ಟಾಗಿ ಹಚ್ಚಿದರೆ ಮುಖಕ್ಕೆ ಏನಾಗುತ್ತೆ ಅಂದರೆ ಉರಿ ಆಗುತ್ತೆ. ನಾನು ಒಂದು ಸರಿ ಅದು ತೋರಿಸ್ತೀನಿ. ನಾನು ಯಾವುದಾದ್ರೂ ಅಷ್ಟೇ, ನೀವು ಇದನ್ನೇ ಯೂಸ್ ಮಾಡಿ ಅಂತ ಹೇಳಲ್ಲ. ಇದು ಬಂದು ಪ್ರಮೋಷನ್ ವೀಡಿಯೋನೂ ಅಲ್ಲ. ನಾನು ಯಾವುದೂ ಇದುವರೆಗೆ ಪ್ರಮೋಷನ್ ವೀಡಿಯೋ ಮಾಡಿಲ್ಲ, ಮಾಡೋದಕ್ಕೂ ಕೂಡ ನನಗಿಷ್ಟ ಇಲ್ಲ. ಏಕೆಂದರೆ ಫಸ್ಟೇ ಹೇಳ್ಬಿಡೋದು ಒಳ್ಳೆಯದು. ನನಗೆ ಎರಡೆರಡು ಹಚ್ಚೋದಕ್ಕೆ ಇಷ್ಟ ಇಲ್ಲ. ನೀವು ಯಾವುದಾದ್ರೂ ಮಾಯಿಶ್ಚರ್ನ ಯೂಸ್ ಮಾಡಿ, ಯಾವುದಾದ್ರೂ ಅಷ್ಟೇ ಮಾಯಿಶ್ಚರ್ ಇರಬೇಕು ಆ ಕ್ರೀಮಲ್ಲಿ. ನೀವು ಯಾವ್ದು ಯೂಸ್ ಮಾಡ್ತೀರಾ, ಒಬ್ಬೊಬ್ಬರಿಗೆ ಒಂದೊಂದು ಇಷ್ಟ ಆಗಿರುತ್ತೆ. ಅದು ನೀವು ಯಾವ ಕ್ರೀಮ್ ಆದರೂ ಯೂಸ್ ಮಾಡಿ. ಅದನ್ನು ತಗೊಂಡು ಇವಾಗ ನಿವಿಯಾದು, ನಾನು ಇದಿದೆ, ತುಂಬ ಇದೆ ಮಾಯಿಶ್ಚರ್ ಇರುವಂಥ ಕ್ರೀಮ್ಗಳು, ಮಾಯಿಶ್ಚರ್ ಇರುವಂಥ ಕ್ರೀಮ್ಗಳು ತುಂಬ ಇದೆ. ಅದನ್ನು ನೋಡಿ, ಇದು ವೈಟ್ ಇದೆ. ನೀವು ಫಸ್ಟು ನಾನು ಇಲ್ಲಿ ಹಚ್ಚಿದ್ದೀನಿ. ಇಲ್ಲಿ ಕೈಗೆ ಹಚ್ಚಿದಷ್ಟು ಏನೂ ಅನಿಸಲ್ಲ, ಆದರೆ ಫೇಸಿಗೆ ಡೈರೆಕ್ಟಾಗಿ ಕ್ರೀಮ್ನ ಹಚ್ಚಿದರೆ ಉರಿ ಆಗುತ್ತೆ. ನನಗೆ ಈ ಕ್ರೀಮ್ ಒಂದು ಹಚ್ಚಿ ಅದ್ರ ಮೇಲೆ ಆ ಕ್ರೀಮ್ ಹಚ್ಚೋದಕ್ಕೆ ನನಗೆ ಇಷ್ಟ ಆಗಲ್ಲ. ಎರಡೆರಡು ಬಾರಿ ಹಚ್ಚೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಫಸ್ಟು ಈ ಕ್ರೀಮ್ನ ಈ ರೀತಿ ಹಚ್ಚಬೇಕು, ಆಯಿತಾ? ಈ ಕ್ರೀಮ್ನ ಹಚ್ಚಿಬಿಟ್ಟು ಆಮೇಲೆ ಈ ಕ್ರೀಮ್ ಏನಿದೆ ಸನ್ಸ್ಕ್ರೀನು, ಅದನ್ನು ಸ್ವಲ್ಪ ಹೀಗೆ ಹಚ್ಚಬೇಕು. ಓಕೆ, ಹೀಗೆ ಹಚ್ಚಿ ಮಸಾಜ್ ಮಾಡ್ಬೋದು. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ ಅಂದರೆ, ಒಟ್ಟಿಗೆ 2 ಕ್ರೀಮನ್ನು ಹಾಕ್ಕೊಬಿಡ್ತಿದ್ದೆ. ಫಸ್ಟು ಹಿಂಗೆ ಮಾಯ್ಶ್ಚರ್ ಹಾಕ್ಬಿಡ್ತಿದ್ದೆ, ಆಮೇಲೆ ಈ ಸಿಪ್ಲಾದು ಏನದು ರಿವಿಲಾ ಆ ಕ್ರೀಮ್ ಹಚ್ಕೊಬಿಟ್ಟು ಒಟ್ಟಿಗೆ ಡಾಟ್ ಮಾಡಿಬಿಟ್ಟು ಒಟ್ಟಿಗೆ 2 ಕೂಡ ಒಂದೇ ಸರಿ ಮಸಾಜ್ ಮಾಡ್ತಾಯಿದ್ದೆ. ಅದೇ ಚೆನ್ನಾಗಿದೆ ಕ್ರೀಮು. ನೋಡಿ, ಈ ರೀತಿಯಾಗಿ ಬರುತ್ತೆ. ಡೈರೆಕ್ಟಾಗಿ ನೀವು ಮುಖಕ್ಕೆ ಇದೊಂದೇ ಕ್ರೀಮ್ ಹಚ್ಚೋಕ್ಕಾಗಲ್ಲ, ಮುಖ ಉರಿ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಒಳ್ಳೆ ಮಾಯಿಶ್ಚರ್ ಇರುವಂಥದ್ದನ್ನ ಕ್ರೀಮ್ನ ಯೂಸ್ ಮಾಡಿಬಿಟ್ಟು ಅದ್ರ ಮೇಲೆ ನೀವು ಇದನ್ನು ಯೂಸ್ ಮಾಡಿ. ಒಬ್ಬರೇ ಯೂಸ್ ಮಾಡೋದಾದರೆ 4 ತಿಂಗಳು, 3 ರಿಂದ 4 ತಿಂಗಳು ಬಂದೇ ಬರುತ್ತೆ. ಇವಾಗ ನಾನು ಬೆಳಿಗ್ಗೆ ಹಚ್ಚಿದ್ದೀನಿ, ನಾನು ಇದನ್ನೇ ಹಚ್ಚಿರೋದು. ಇದು ಹಚ್ಚಿದ ಮೇಲೆ ಪೌಡ್ರ್ ಹಾಕ್ಬೋದಾ ಅಂತೆಲ್ಲ ಕೇಳ್ಬೋದು. ಇದು ಹಚ್ಚಿದ ಮೇಲೆ ನೀವು ಏನೂ ಹಾಕೋಕ್ಕಾಗಲ್ಲ, ಯಾಕೆಂದರೆ
ಇದು ಹಚ್ಚಿದ ಮೇಲೆ ಸ್ವಲ್ಪ ಎಣ್ಣೆ ಥರ ಇರುತ್ತಲ್ಲ ಪೌಡ್ರು, ಆ ಥರದ್ದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಕ್ರೀಮು ಇದು ಹಚ್ಬಿಟ್ಟು ಹಾಗೆ ಬಿಟ್ಬಿಡೋದು ಒಳ್ಳೆಯದು. ನೀವು ಪೌಡ್ರ್ ಹಾಕಬೇಕು ಅಂದರೆ ಇದು ಹಚ್ಬಿಟ್ಟಂತೂ ಪೌಡ್ರ್ ಹಾಕೋಕ್ಕಾಗಲ್ಲ, ಏಕೆಂದರೆ ಎಣ್ಣೆ ಅಂಶ ಇರುತ್ತಲ್ಲ, ನೀವೆಲ್ಲಿಗೆ ಪೌಡ್ರ್ ಹಾಕ್ತೀರಾ, ಹಾಕೋದಕ್ಕಾಗೋದಿಲ್ಲ. ಅದಕ್ಕೆ ಇದ್ರ ಬಗ್ಗೆ ಒಂದಿಷ್ಟು ಟಿಪ್ಸ್ ಕೊಡ್ತಾಯಿದ್ದೀನಿ. ಯಾರಾದರೂ ಯೂಸ್ ಮಾಡ್ತೀನಿ ಅನ್ನೋರಿಗೆ ಈ ಥರ ಡೈರೆಕ್ಟಾಗಂತೂ ಮುಖಕ್ಕೆ ಯೂಸ್ ಮಾಡಬೇಡಿ. ಯಾವ್ದಾದ್ರು ಒಂದೊಳ್ಳೆ ಮಾಯಿಶ್ಚರೈಸರ್ ಇರುವಂಥದ್ದನ್ನ ಕ್ರೀಮ್ನ ಯೂಸ್ ಮಾಡಿ ಅದ್ರ ಮೇಲೆ ಯೂಸ್ ಮಾಡಿದ್ರೆ ಒಳ್ಳೆಯದು. ಆವಾಗ ಉರಿ ಆಗೋದಿಲ್ಲ ಮುಖ. ನಾನು ತರಿಸಿದ್ದೀನಿ, ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತ ಮಾತ್ರ ಹೇಳೋದಿಲ್ಲ, ಚೆನ್ನಾಗಿದೆ. ಆದರೆ ಎರಡೆರಡು ಯೂಸ್ ಮಾಡಬೇಕು ಅಂತ ನಮಗೆ ಕಷ್ಟ, ಅದಕ್ಕೆ ತರಿಸಿದ್ದೀನಲ್ಲ ಅಂತೇಳಿ ಇದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಮತ್ತೆ ಏನು ತೊಗೊಳಕ್ಕೆ ಹೋಗಲ್ಲ. ನೀವು ಇಲ್ಲಿ ನೋಡ್ಬೋದು SPF 50 ಇದೆ, ಸನ್ಸ್ಕ್ರೀನ್ ಲೋಷನ್ ಅಂತೆಲ್ಲ ಇದೆ. ಓಕೆ, ಇದು ಯಾರೊಬ್ರು ಕೇಳಿದರು, ಏನಂದರೆ ಇದ್ರ ನೇಮ್ ಕಳ್ಸೋಕ್ಕೆ ಟೈಪ್ ಮಾಡಿ ಹಾಕಿದ್ದೀನಿ, ಕಮೆಂಟ್ಸಲ್ಲಿ ಹಾಕಿದ್ದೀನಿ. ಹಾಗೆ ಕಮೆಂಟ್ಸಲ್ಲಿ ಇದ್ರ ನೇಮ್ ಹಾಕಿದ್ದೀನಿ ಅಷ್ಟೇ, ಇದ್ರ ಬಗ್ಗೆನೇ ಹೇಳೋಣ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯೂಸ್ ಮಾಡೋರು ಚೆನ್ನಾಗಿದೆ, ಯೂಸ್ ಮಾಡಿ. ನಾವೆಂದರೆ ಬಿಸಿಲಲ್ಲೇನೋ ಹೆಚ್ಚಿಗೆ ಹೊತ್ತಿರಲ್ಲ, ಹೋದರೆ ಮೇಲೆ ಟೆರೆಸ್ ಮೇಲೆ ಹೋಗ್ತೀವಿ, ಬಟ್ಟೆ ಗಿಟ್ಟೆ ಹಾಕಿ ಬರ್ತೀವಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೆಲಸಕ್ಕೆಲ್ಲ ಹೋಗಲ್ಲ. ಆದರೆ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯಿತು. ಓಕೆ, ನಿಮಗೇನಾದ್ರು ಇಷ್ಟ ಆದರೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಸಿಗುತ್ತೆ, ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ, ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಸಿಗುತ್ತೆ. ನೀವು ಎಲ್ಲರೂ ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರು ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.